ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಮಠವು ಜಾತ್ಯತೀತ ಮಠವೆಂದು ಪ್ರಖ್ಯಾತವಾಗಿದ್ದು, ನಾಡಿನಾದ್ಯಂತ ಅದ್ವೈತದ ಕಂಪನ್ನು ಹರಡಿ ಕಂಗೊಳಿಸುತ್ತಿದೆ. ಸದ್ಗುರು ಶ್ರೀ ಸಿದ್ಧಾರೂಢರು ಮಾನವ ನಿರ್ಮಿತ ಜಾತಿ ವ್ಯವಸ್ಥೆಯ ಕಟ್ಟಳೆಗಳನ್ನು ಕಿತ್ತೆಸೆದು, ಜಾತಿ, ಮತ, ಕುಲ, ವರ್ಣಾಶ್ರಮಗಳ ತಾರತಮ್ಯ ಒಡೆದೋಡಿಸಿ ಸಕಲ ಮಾನವ ಜೀವಾತ್ಮರುಗಳಿಗೆ ಶ್ರೀಮಠದ ಬಾಗಿಲನ್ನು ಸದಾ ತೆರೆದಿಟ್ಟಿರುವ ಶಿವ ಅವತಾರಿಯಾಗಿದ್ದಾರೆ. ಭಾರತ ಪುಣ್ಯಭೂಮಿ. ಈ ಪುಣ್ಯಭೂಮಿಯಲ್ಲಿ ಅನೇಕ ಸಾಧು ಸತ್ಪುರುಷರು, ಮಹಾತ್ಮರು ಕಾಲಕಾಲಕ್ಕೆ ಅವತರಿಸಿ ತಮ್ಮ ದಿವ್ಯ ಶಕ್ತಿ ಹಾಗೂ ಸಾಧನೆಗಳಿಂದ ಜಗದ ಉದ್ಧಾರ ಮಾಡಿ ಅಜರಾಮರರಾಗಿದ್ದಾರೆ. ಇಂತಹ ಸತ್ಪುರುಷರಲ್ಲಿ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢರು ಅಗ್ರಪಂಕ್ತಿಯಲ್ಲಿದ್ದಾರೆ. ಹುಬ್ಬಳ್ಳಿ ಎಂದ ಕೂಡಲೇ ಎಲ್ಲರಿಗೂ ಥಟ್ಟನೆ ನೆನಪಿಗೆ ಬರುವುದು ಶ್ರೀ ಸಿದ್ಧಾರೂಢರ ಮಠ. ಜಾತಿ ವ್ಯವಸ್ಥೆಯ ಕಟ್ಟಳೆಗಳನ್ನು ಕಿತ್ತೆಸೆದು ಯಾವುದೇ ಜಾತಿ, ಮತ, ಕುಲ, ವರ್ಣಾಶ್ರಮಗಳ ತಾರತಮ್ಯ ಭಾವವನ್ನು ಒಡೆದೋಡಿಸಿ ಸಕಲ ಮಾನವ ಜೀವಾತ್ಮರುಗಳಿಗೆ ಶ್ರೀಮಠದ ಬಾಗಿಲನ್ನು ಸದಾ ತೆರೆದಿಟ್ಟಿರುವ ಶ್ರೀ ಸಿದ್ಧಾರೂಢರನ್ನು ಶಿವನ ಅವತಾರಿ ಎಂದು ಸ್ವತಃ ಅವರೇ ನಿರ್ಮಿಸಿದ ಕೈಲಾಸ ಮಂಟಪ ಭಾವೈಕ್ಯದ ಭೂಕೈಲಾಸವೆಂದು ಭಕ್ತ ಜನ ಸಮುದಾಯ ಪೂಜ್ಯ ಭಾವನೆಯಿಂದ ನಡೆದುಕೊಳ್ಳುತ್ತಿದ್ದಾರೆ. ಶ್ರೀ ಸಿದ್ಧಾರೂಢರು ಕರ್ನಾಟಕದ ಬೀದರ ಜಿಲ್ಲೆಯ ಚಳಕಾಪುರ ಗ್ರಾಮದ ಪರಮಶಿವ ಭಕ್ತರಾದ ಗುರು ಶಾಂತಪ್ಪ ಮತ್ತು ದೇವಮಲ್ಲಮ್ಮ ದಂಪತಿಗಳ ಪುಣ್ಯ ಉದರದಿಂದ ತಾರೀಖು 26 ಮಾರ್ಚ್ 1836ನೇ ದಿನದಂದು ಚೈತ್ರ ಮಾಸ ಶುಕ್ಲಪಕ್ಷ ರಾಮನವಮಿ ಶನಿವಾರ ಗೋಧೂಳಿ ಮುಹೂರ್ತದಲ್ಲಿ ಶುಭ ನಕ್ಷತ್ರ ಕರ್ಕ ಲಗ್ನದಲ್ಲಿ 3ನೆಯ ಪುತ್ರರತ್ನವಾಗಿ ಅವತರಿಸಿದರು. ಶ್ರೀ ಸಿದ್ಧಾರೂಢರು ಹುಬ್ಬಳ್ಳಿಗೆ ಬಂದಾಗ ಅವರಿಗೆ ಇಲ್ಲಿ ತಮ್ಮದೇ ಆದ ಮಠ, ಭಕ್ತರು, ನನ್ನವರು ತನ್ನವರು ಎನ್ನುವವರು ಯಾರೂ ಇರಲಿಲ್ಲ. ಅವರು ತಮ್ಮ ಇಡೀ ಆಯುಷ್ಯದಲ್ಲಿ ಕೆಟ್ಟದ್ದು, ಕೆಟ್ಟವರು ಎಂಬುದನ್ನು ಎಂದೂ ಕಾಣಲೇ ಇಲ್ಲ. ಇಡೀ ಮಾನವ ಧರ್ಮ ಹಾಗೂ ಲೋಕೋದ್ಧಾರಕ್ಕಾಗಿ ಕಟ್ಟಿಸಿದ ಕೈಲಾಸ ಮಂಟಪ ಹಾಗೂ ಈ ದೇಶದ ಯಾವ ಮಠದಲ್ಲೂ ಕಾಣದ ಅತ್ಯಪೂರ್ವವಾದುದೆಂದರೆ ಪಾರ್ಸಿ ಜನರು ಸಿದ್ಧಾರೂಢರ ಭಕ್ತರಾಗಿರುವುದು. ಅಲ್ಲದೆ ಸಿದ್ಧಾರೂಢರ ಜೀವಿತಾವಧಿಯಲ್ಲಿ ಪ್ರಾರಂಭವಾದ ಇಂದಿಗೂ ಶ್ರೀಮಠದಲ್ಲಿ ವರ್ಷದ 12 ತಿಂಗಳು 24 ತಾಸುಗಳು ನಂದದ ಜ್ಯೋತಿಯಾಗಿ ಬೆಳಗುವ ನಂದಾದೀಪ ಮತ್ತು ಭೂಸ್ಪರ್ಶ ಮಾಡದೆ ಒಬ್ಬರ ಕೊರಳಿಂದ ಇನ್ನೊಬ್ಬರ ಕೊರಳನೇರುವ ವೀಣೆ ಹಾಗೂ ಅವಿಶ್ರಾಂತ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ನಾಮಸ್ಮರಣೆ ನಿರಂತರವಾಗಿ ನಡೆಯುತ್ತಿರುವುದು ಸಿದ್ಧಾರೂಢರ ಹೆಗ್ಗಳಿಕೆಯಾಗಿದೆ. ಶ್ರೀ ಸಿದ್ಧಾರೂಢರು ಪ್ರಾರಂಭಿಸಿದ ಜ್ಞಾನದಾಸೋಹ ಹಾಗೂ ಅನ್ನದಾಸೋಹಗಳು ಇಂದಿಗೂ ಶ್ರೀಮಠದಲ್ಲಿ ಅವ್ಯಾಹತವಾಗಿ ನಡೆಯುತ್ತಿರುವುದು ವೈಶಿಷ್ಟ್ಯವಾಗಿದೆ. ಹುಬ್ಬಳ್ಳಿಗೆ ಬಂದವರು ಶ್ರೀ ಸಿದ್ಧಾರೂಢರ ಮಠವನ್ನು ನೋಡದೆ ಹೋಗಲಾರರು. ಇಂತಹ ಒಂದು ಮಠವನ್ನು ನನ್ನ ಜೀವಿತಾವಧಿಯಲ್ಲಿ ಭೇಟಿ ಮಾಡಿ ಕಣ್ತುಂಬಿಕೊಂಡಿದ್ದು ನನ್ನ ಒಂದು ಸುದೈವವೆಂದು ತಿಳಿದಿದ್ದೇನೆ. ಇಲ್ಲಿಯವರೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ನೀವು ನೋಡ್ತಾ ಇದ್ದೀರಾ MRC ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್, ಮೈಸೂರಿನಿಂದ. ಧನ್ಯವಾದಗಳು.
ಬನ್ನಿ ಸರ್. ಹಾಂ ಅಲ್ಲ ನಾವು ಫಸ್ಟ್ ಕೊಟ್ಕೊಂಡಲ್ಲ ಫಸ್ಟ್ ಹೋದ್ವಲ್ಲ ಅದಕ್ಕೆ ಲಾಕ್ ಮಾಡಿದ್ವಿ. 12:30 ಫಸ್ಟ್ ಹೋಗ್ಬಿಟ್ರೆ ಸರಿ.